ಒಂದು ರಸ್ಟಿಕ್ ಜಾಗ ಗುರು. ಒಳಗೆ ಎಂಟ್ರ್ ಆಗಿದ್ ಕೂಡಲೇ ಈ ತರ ಚಿಕ್ಕ ಚಿಕ್ಕ ಜಾಗ ಎರಡಿದೆ. ಇಡೀ ಊರಿಗೆ ಓಲ್ಡೆಸ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. 4ನೇ ಜನರೇಷನ್ ಈಗ ನಡೆಸ್ಕೊಂಡು ಬರ್ತಾ ಇದಾರೆ. ಇಡೀ ಊರಿಗೆ ಗೊತ್ತು ಇವ್ರ ಪಾಯ ಗತ್ ಅಂತ ಹೇಳ್ಬೋದು. ಇದನ್ನ ಹಿಂಗ್ ತೆಗೆದ್ರಿ ಅನ್ಕೊಳ್ಳಿ, ಕ್ಲೀನ್ ಆಗಿ ಬಂದ್ಬಿಡುತ್ತೆ. ಅಲ್ಟಿಮೇಟ್. ನಮಸ್ಕಾರ, ನಾನು ಶುಭ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಕಲಬುರ್ಗಿ ಗೈಸ್. ಕಲಬುರ್ಗಿ ಒಂದು ಚಿಕ್ಕ ಕೆಲ್ಸಕ್ಕಂತ ಬಂದಿದ್ದು. ನಾನು ಒಂದು ಕಂಟೆಂಟ್ ಮಿಸ್ ಮಾಡಿದೆ ಅಂತ ರಾವು ಸುಸ್ಲಾ ನಾನು ಮಾಡಿದ್ದೆ. 2ನೇ ಕಂಟೆಂಟ್ ಟ್ರೈ ಮಾಡೋಣ ಅಂತ ಪುಟಾಣಿಗಲ್ಲಿ ಲಕ್ಷ್ಮಿ ಕಾಂಪ್ಲೆಕ್ಸ್ ಹತ್ರ ಬರುವಂತ 92 ವರ್ಷ ಹಳೆಯ ಮೀನಾಕ್ಷಿ ಭವನ್ ಗೈಸ್. ಇಡೀ ಊರಿಗೆ ಓಲ್ಡೆಸ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. 4ನೇ ಜನರೇಷನ್ ಈಗ ನಡೆಸ್ಕೊಂಡು ಬರ್ತಾ ಇದಾರೆ. ಇಡೀ ಊರಿಗೆ ಗೊತ್ತು ಇವ್ರ ಪಾಯ ಗತ್ ಅಂತ ಹೇಳ್ಬೋದು. ಜಸ್ಟ್ ಪಾಯ ಸೂಪ್ಗೆ ಸಿಗಡೆ ಫೇಮಸ್ ಆಗಿರುವಂತಹ ಒಂದು ಸ್ಪಾಟ್. ಅಥೆಂಟಿಕ್ ಮರಾಠಿ ಸ್ಟೈಲ್ ಫುಡ್ಸ್ ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರೊಟ್ಟಿಗೆ ವೆರೈಟೀಸ್ ಆಫ್ ನಾನ್ ವೆಜ್ ಸಿಗುತ್ತೆ. ಖುಷಿ ವಿಚಾರ ಏನಂದ್ರೆ ಬೆಳಿಗ್ಗೆ ತಿಂಡಿಗೆ ನಿಮ್ಗೆ ನಾನ್ ವೆಜ್ ಸಿಗುತ್ತೆ. ಬೆಳಿಗ್ಗೆ 8 ಗಂಟೆ ಅಂತ ರಾತ್ರಿ 10 ಗಂಟೆವರೆಗೂ ನಡೆಸ್ಕೊಂಡು ಬರ್ತಿರುವಂತಹ ಒಂದು ಸ್ಪಾಟ್. ನಾನ್ ಬಂದಿರೋ ಟೈಮು ಲಂಚು, ಅದಾದ್ಮೇಲೆ ಶಿವರಾತ್ರಿ ಹಿಂದಿನ ದಿವಸ ಟೈಮಲ್ಲಿ ಬಂದ್ಬಿಡ್ತೀನಿ. ಸೊ ಕ್ರೌಡ್ ಸ್ವಲ್ಪ ಕಮ್ಮಿ. ಸೊ ಬನ್ನಿ ಓನರ್ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕ್, ಶೇರ್, ಕಮೆಂಟ್ ಮರಿದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್. ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಅನಿರುದ್ಧ್ ಸರೋದೆ. ಓಕೆ, ಮೀನಾಕ್ಷಿ ಭವನ್ ಏನು ಸರ್ ಸ್ಪೆಷಲ್? ದಿಸ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಹೋಟೆಲ್ ಇನ್ ಗುಲ್ಬರ್ಗಾ ನಾವು. ಓಕೆ, ನಾನು ಹುಡುಕ್ಬೇಕಾ ಸುಮಾರು ಜನ ಹೇಳಿದ್ರು ಕಲಬುರ್ಗಿಲೇ ಓಲ್ಡೆಸ್ಟ್ ಸ್ಪಾಟ್. ಹೌದು, ಪಾಯ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಮಿಸ್ ಮಾಡಬೇಡಿ ಅಂತ ಹೇಳಿದ್ರು. ತುಂಬಾ ಚೆನ್ನಾಗೂ ಇರುತ್ತೆ, ಸ್ಪೈಸಿನೂ ಇರುತ್ತೆ. ಸ್ಪೈಸಿ ಸ್ವಲ್ಪ ಜಾಸ್ತಿ ಇರುತ್ತೆ, ಬಹಳ ಜಾಸ್ತಿ. ಓಕೆ, ಪಾಯ ಒಟ್ಟಿಗೆ ಏನೇನು ಐಟಮ್ ಸಿಗುತ್ತೆ ಸರ್? ಪಾಯ ಒಟ್ಟಿಗೆ ರೊಟ್ಟಿ, ಚಪಾತಿ, ಕಿಚಡಿ, ಓಕೆ, ಎಲ್ಲ ಜನರಲ್ ಕಾಂಬಿನೇಷನ್ಸ್ ಇದೆ. ಓಕೆ, ಅಥೆಂಟಿಕ್ ಸಾವ್ಜಿ ಸ್ಟೈಲ್ ಅಂತ ಹೇಳ್ಬೋದಾ? ನಮ್ದು ಆಕ್ಚುಲಿ ಮರಾಠಿ ಸ್ಟೈಲ್. ಓಕೆ, ಅಂಡ್ ಇದರ ಟೈಮಿಂಗ್ ಸರ್? ಬೆಳಗ್ಗೆ 8 ಗಂಟೆಲಿಂದ ರಾತ್ರಿ 10 ಗಂಟೆವರೆಗೆ. ಶುರುವಾಗಿ ಎಷ್ಟು ವರ್ಷ ಆಗಿದೆ? ಅರೌಂಡ್ 90 ಇಯರ್ಸ್ ಆಗಿದೆ ಸರ್. 90 ಇಯರ್ಸ್? ಹೌದು. ಓಕೆ, ಇವಾಗ ನೀವು ಶುರು ಮಾಡಿದ್ಯಾರು? ಶುರು ಮಾಡಿದ್ದು ನಮ್ಮ ಗ್ರ್ಯಾಂಡ್ ಫಾದರ್ ಅವ್ರ ಮದರ್. ಓಕೆ, ಡ್ಯೂರಿಂಗ್ ರಜಾಕಾರ್ಸ್ ಆ ಟೈಮ್ಲಿಂದ. ಎಷ್ಟನೇ ಜನರೇಷನ್ ಈಗ? ನಮ್ದು 4th ಜನರೇಷನ್ ಸರ್. 4th ಜನರೇಷನ್ ನಡೆಸ್ತಾ ಇದ್ದೀರಾ? ಓಕೆ, ಅವಾಗಿಂದ ಯಾವಾಗವರೆಗೂ ಏನು ಚೇಂಜಸ್ ಆಗಿದೆ ರೆಸಿಪೀಸ್ ಆ ಥರ? ಅವಾಗ ಶುರು ಮಾಡಿದಾಗ ಏನು ಸ್ಟಾರ್ಟ್ ಮಾಡಿದ್ರು, ಇವಾಗ ಏನೇನು ಮಾಡಿದ್ದೀರಾ? ಅವಾಗ ಓನ್ಲಿ ಶೇರ್ವಾಲಿಂದ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಬರೀ ಶೇರ್ವಾಲಿಂದ ಸ್ಟಾರ್ಟ್ ಆಗಿತ್ತು. ಓಕೆ, ಹಳ್ಳಿ ಜನ ಎಲ್ಲ ಇದೇ ಮೇನ್ ಮಾರ್ಕೆಟ್ ಏರಿಯಾ. ಓಕೆ, ಆ ಕಾಳಿಂದು. ಸೊ ಅವರೆಲ್ಲ ಅವ್ರ ಮನೆಯಿಂದ ರೊಟ್ಟಿ ಚಪಾತಿ ಕಟ್ಕೊಂಡು ಬರ್ತಾ ಇದ್ರು. ಓಕೆ, ಇಲ್ಲಿ ಶೇರ್ ವಹಿಸ್ಕೊಂಡು ಇಲ್ಲಿ ಎದುರುಗಡೆ ಲಕ್ಷ್ಮಿ ಥಿಯೇಟರ್ ಇತ್ತು. ಸೊ ಇಲ್ಲಿ ಮಾರ್ಕೆಟಿಂಗ್ ಎಲ್ಲ ಮಾಡಿ ಇಲ್ಲಿ ಕೆಳಗ್ ಕೂಡಿಸ್ತಿದ್ರು. ಓಕೆ ಓಕೆ, ಕೆಳಗಡೆ. ಅವಾಗ ಟೇಬಲ್ಸ್ ಚೇರ್ಸ್ ಏನಿಲ್ಲ, ಕೆಳಗಡೆ ಕುತ್ಕೊಂಡು ಊಟ ಮಾಡ್ಬೇಕು. ಅವಾಗ ಶೇರ್ವಾ ಕೊಡ್ತಿ ಸ್ಟಾರ್ಟ್ ಮಾಡಿ. ನೀಡ್ ಆಫ್ ದ ಅವರ್ ಅದೇ ಇತ್ತು ಅವಾಗ. ಓಕೆ ಓಕೆ, 90 ಇಯರ್ಸ್ ಇಂದನೂ ಇದೇ ಜಾಗದಲ್ಲಿ ನಡೆಸ್ಕೊಂಡು ಇದೇ ಜಾಗದಲ್ಲಿ ಸೇಮ್ ಬಿಲ್ಡಿಂಗ್. ಹೌದು. ಓಕೆ, ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು ಪುಟಾಣಿಗಲ್ಲಿ ಲಕ್ಷ್ಮಿ ಥಿಯೇಟರ್, ಓಲ್ಡ್ ಲಕ್ಷ್ಮಿ ಥಿಯೇಟರ್ ಅಪೋಸಿಟ್. ಈಗ ಥಿಯೇಟರ್ ಇಲ್ಲ, ಓಕೆ, ಕಾಂಪ್ಲೆಕ್ಸ್ ಆಗಿದೆ. ಓಕೆ, ಅದ್ರ ಅಪೋಸಿಟ್ ನಮ್ದು. ಓಕೆ ಸರ್, ಲಾಸ್ಟ್ ಕ್ವಶನ್ ಸರ್. ಪಾಯ ಸಿಗಡೆ ಫೇಮಸ್. ಸುಮಾರು ಜನ ಹೇಳಿದ್ ಪಾಯ ಟ್ರೈ ಮಾಡಿ ಅಂತ. ಹೊಸಬ್ರು ಇವಾಗ ಬ್ಯಾಂಗ್ಳೂರಿಂದ ಬರ್ತಾರೆ, ಬೇರೆ ಕಡೆ ಬರ್ತೀರ ಅಂದ್ರೆ ನಮ್ಮಲ್ಲಿ ಇದು ಮಸ್ಟ್ ಟ್ರೈ ಮಾಡ್ಬೇಕಂದ್ರೆ ಯಾವ ಐಟಮ್ ಹೇಳ್ತೀರಾ? ಬಿಕಾಸ್ ನಾನು ಟ್ರೈ ಮಾಡಬೇಕು ಪಾಯ. ಅದಾದ್ಮೇಲೆ ನೀವು ಅಚಾರ್ ಟ್ರೈ ಮಾಡ್ಬೋದು. ಸುಮಾರು ಐಟಮ್ಸ್ ಇದಾವೆ. ಓಕೆ, ಲಿವರ್ ಇದೆ, ಬೋಟಿ ಇದೆ, ಓಕೆ, ಚಾಪ್ಸ್ ಇದೆ, ಎಲ್ಲ ಸ್ಪೆಷಲ್ ಇದೆ, ಎಲ್ಲ ಹೋಮ್ ಸ್ಟೈಲ್ ಇದೆ. ರಜೆ ಯಾವತ್ತಾದ್ರೂ ಇರುತ್ತಾ? ಅಮಾಸೆ ಮಂತ್ಲಿ ಒನ್ಸ್ ರಜೆ ಇರುತ್ತೆ. ಮೇಜರ್ ಹಿಂದೂ ಫೆಸ್ಟಿವಲ್ಸ್ ಅವತ್ತು ರಜೆ ಇರುತ್ತೆ, ಇದೆಲ್ಲ ದಿವಸ ಓಪನ್ ಇರುತ್ತೆ. ಹೌದು. ಓಕೆ, ಡನ್. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಂದು ರಸ್ಟಿಕ್ ಜಾಗ ಗುರು. ಒಳಗೆ ಎಂಟ್ರ್ ಆಗಿದ್ ಕೂಡಲೇ ಈ ತರ ಚಿಕ್ಕ ಚಿಕ್ಕ ಜಾಗ ಎರಡಿದೆ. ಆ ಎರಡರಲ್ಲಿ ನಾನು ಕುತ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಒಳಗೆ ಹೋದ್ರೆ ನಿಮಗೆ ಈ ಮನೆ ಥರ ಈ ವರಾಂಡ ಯಾವ ಥರ ಬರುತ್ತೋ ಸೇಮ್ ಟು ಸೇಮ್ ಅದೇ ಜಾಗದಲ್ಲಿ ಈ ಟೇಬಲ್ ಸೆಟಪ್ ಅಲ್ಲಿ ಹಾಕಿ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ಈ ಜಾಗ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿ ಪ್ರೈವೇಟ್ ಆಗಿರುತ್ತೆ, ನಮಗೆ ವಿಡಿಯೋ ಮಾಡೋಕ್ಕೂ ಈಸಿ ಆಗುತ್ತೆ. ಸೊ ತೋರ್ಸೋಕ್ಕೂ ರಸ್ಟಿಕ್ ಆಗಿರುತ್ತೆ ಅಂತ ನಾನು ಇಲ್ಲಿ ಸೆಟ್ಲ್ ಆಗಿದ್ದೀನಿ. ಸೊ ಅವ್ರಿಗೆ ಆರ್ಡರ್ ಮಾಡೋಣ. ಆರ್ಡರ್ ಮಾಡಿದ ಕೂಡಲೇ ಫುಡ್ಸ್ ಬರಲಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಸರ್ ಆರ್ಡರ್ ಸರ್. ಹಾಂ, ಸೊ ಅವ್ರು ಬರಲಿ, ಆರ್ಡರ್ ಮಾಡೋಣ. ನಿಮ್ಗೆ ಹೇಳ್ಬಿಡಲ್ಲ? ಹೇಳಿ. ಸರ್, ಕಾಮನ್ ಪಾಯ ನಿಮ್ದು, ಆದ್ಮೇಲೆ ಮಟನ್ ಚಾಪ್ಸ್ ನೋಡೋದು ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ಚಪಾತಿ ಇರ್ಲಿ, ಅದ್ರ ಜೊತೆಗೆ ಒಂದ್ 2 ಯಾವ್ದಾದ್ರು ನಿಮ್ ಸ್ಪೆಷಲ್ ಗ್ರೀನ್ ಬೋಟಿ ಚೆನ್ನಾಗಿದೆ. ಗ್ರೀನ್ ಬೋಟಿ ಕೊಡಿ. ಮಟನ್ ಆಚಾರ್ ಕೊಡಿ ಸರ್, ಸಾಕು.
ಪಾಯ, ಚಾಪ್ಸು, ಅಚಾರು, ಅದಾದಮೇಲೆ ಗ್ರೀನ್ ಬೋಟಿ, ಚಪಾತಿ, ರೈಸ್ ವೈಟ್ ರೈಸ್ ಇದ್ರು ಸರ್, ಇದು ಯಾವುದು ಮತ್ತು ಸೂಪ್ ಅಂದರೆ ಸೇಮ್ ಎಲ್ಲ ಬೈ 2 ಕೊಡ್ತೀನಿ. ಹಾಂ ಬೈ 2 ಸೂಪ್ ಕೊಟ್ಬಿಡಿ. ಥ್ಯಾಂಕ್ ಯು ಸರ್. ಒಳಗಡೆ ಅಂದರೆ ನಿಮ್ಗೆ ಆರ್ಡ್ರ್ ಮಾಡೋಕ್ಕೆ ಜನ ಇದ್ದಾರೆ, ಅವ್ರು ತೊಗೋತಾರೆ ಪಾಪ. ಇಲ್ಲಿ ನಾನು ಕರೆದಿದ್ದು ಕೂಡಲೇ ಓನರೇ ಬಂದ್ಬಿಟ್ಟು ನನಗೆ ಆರ್ಡ್ರನ್ನ ತೊಗೊಂಡ್ರು. ತುಂಬ ಒಳ್ಳೆ ಜನರು ಗೈಸ್. ಕಲಬುರಗಿಲಂತೂ ಕ್ರೇಜು ಹೆವಿ ಇದೆ ಅಂತಲೇ ಹೇಳ್ಬೋದು. ಒಳ್ಳೆ ವೀಡಿಯೋ ಕೊಟ್ಟರೆ ಪಕ್ಕ ರೀಚ್ ಅಂತೂ ಗ್ಯಾರಂಟಿ ಇದೆ. ಫುಡ್ಸ್ ಬರಲಿ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಎಸ್, ಆರ್ಡರ್ ಮಾಡಿರೋ ಪ್ರತಿಯೊಂದು ಐಟಮ್ ಬಂದಾಗಿದೆ. ಬಟ್ ಒಂದು ಐಟಮ್ ಮಾತ್ರ ಮಿಸ್ ಆಗೋಯ್ತು. ಮಟನ್ ಚಾಪ್ಸು ಖಾಲಿ ಸರ್ ಅಂತ ಹೇಳಿದ್ರು. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾನು ಕಲಬುರಗಿಲೇ ಫಸ್ಟ್ ಟೈಮು ಈ ಕೈಮಾ ಉಂಡೆ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮೂರು ಕಡೆ ಈ ಕೈಮಾ ಉಂಡೆ ಅಂದರೆ ಕಾಮನ್, ನಮ್ಮ ಬೆಂಗಳೂರು ಮಂಡ್ಯ ಕಡೆ ಎಲ್ಲ ಅಂದರೆ. ಬಟ್ ಇಲ್ಲಂತೂ ಈ ಕೈಮಾ ಗೊಜ್ಜು ಸೇವಡೆ ಫೇಮಸ್ಸು. ಬಟ್ ಈ ಜಾಗದಲ್ಲಿ ಕೈಮಾ ಉಂಡೆ ಇದೆ ಸರ್, ಅದನ್ನು ಟ್ರೈ ಮಾಡಿ, ನಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅದರ ಆಲ್ಟರ್ನೇಟಿವ್ ಆಗಿ ನಾನು ಅದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸುಮಾರು ಐಟಮ್ಸ್ ಬಂದಿದೆ. ಸೊ ಯಾವ್ದು ಅಂತ ಹೇಳ್ತೀನಿ, ನಂತರ ಟೇಸ್ಟ್ ಮಾಡೋಣ. ಮೊದಲನೇ ಐಟಮು, ಈ ಜಾಗದಲ್ಲಿ ಸೇವಡೆ ಫೇಮಸ್ಸು. ಪ್ರತಿಯೊಬ್ಬರು ಬರೋದು ಈ ಒಂದೇ ಐಟಮ್ಗೋಸ್ಕರ, ಕಾಲು ಪಾಯ ಗೈಸ್. ನಮ್ಮ ಕಡೆ ಈ ಕಾಲು ಸೂಪ್ ಅಂತ ಹೇಳ್ತಾರೆ, ಈ ಪಾಯ ಟೈಪಲ್ಲಿ ಕೊಡುವಂಥದ್ದು. ಕೆಂಪು ಮಸಾಲ ಹೇಗಿದೆ ಅಂತ ನೋಡಿ. ಇದಂತೂ ಕ್ಲೀನಾಗಿ ಸಾಫ್ಟ್ ಇರುತ್ತೆ, ಜಸ್ಟ್ ಮುಟ್ಟಿದ ತಕ್ಷಣ ಬಂದ್ಬಿಡುತ್ತೆ ಅಂತೆಲ್ಲ ಅವ್ರು ಹೇಳಿದ್ರು. ಸೊ ಇದನ್ನು ನಾವು ಟೇಸ್ಟ್ ಮಾಡೋಣ. ಹಾಗೆ ಈ ಕಡೆ ಬಂದುಬಿಟ್ರೆ ಆಲ್ಟರ್ನೇಟಿವ್ ಐಟಮು, ಮಟನ್ ಕೈಮಾ ಉಂಡೆ 1 ಪ್ಲೇಟ್ಗೆ 4 ಪೀಸ್ ಬರುವಂಥದ್ದು, ಪ್ರತಿಯೊಂದು ಕೆಂಪು ಮಸಾಲ. ಆ್ಯಂಡ್ ಹಂಗೆ ಈ ಕಡೆ ಬಂದರೆ ಈ ಮಟನ್ ಆಚಾರ ಅಂತ ಹೇಳಿದ್ರೆ ಗೈಸ್, ಬೋನ್ಲೆಸ್ ಥರ ಕಾಣಿಸ್ತಿದೆ, ಚಿಕ್ಕದಾಗಿ ಕಟ್ ಮಾಡಿ ತಿಕ್ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಮಾಡಿ ಕೊಟ್ಟಿರುವಂಥದ್ದು. ಆ್ಯಂಡ್ ಇಲ್ಲಿ ಬಂದುಬಿಟ್ರೆ ಗ್ರೀನ್ ಮಸಾಲ ಹಾಕಿ ಮಾಡಿರುವಂಥ ಒಂದು ಬೋಟಿ. ಇದು ತುಂಬ ಫೇಮಸ್ ಸರ್, ಟ್ರೈ ಮಾಡಿ ಅಂತ ಅವ್ರು ನನಗೆ ಒಳಗೆ ಹೇಳಿದ್ರು. ಅದಕ್ಕೋಸ್ಕರ ನಾನು ಇದನ್ನ ಆರ್ಡರ್ ಮಾಡಿದೆ. ಹಾಗೆ ಈ ಕಡೆ ಬಂದುಬಿಟ್ರೆ ಅದಕ್ಕೆ ಜೋಡಿಯಾಗಿ ಚಪಾತಿ, ಹಾಗೆ ಇಲ್ಲಿ ಬಂದರೆ ಜೋಳದ ರೊಟ್ಟಿ, ಅದಾದಮೇಲೆ ಇಲ್ಲಿ ಪಾಯ ಸೂಪ್, ಒಂದು ನಾರ್ಮಲ್ ಪ್ಲೇನ್ ಸೂಪ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದು ಐಟಮ್ನ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದುಬಿಟ್ರೆ ಕಿಚಡಿ ಅಂತೆ ಗೈಸ್, ಯೆಲ್ಲೋ ಕಲರ್ ರೈಸಲ್ಲಿ ಮಾಡಿರುವಂಥ ಒಂದು ಲೈಟಾಗಿ ಕುಷ್ಕಾ ಥರ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಕಡೆ ಬಂದುಬಿಟ್ರೆ ವೈಟ್ ರೈಸು. ಫಸ್ಟು ಈ ಕಾಲು ಪಾಯ ಇದನ್ನೇ ಟೇಸ್ಟ್ ಮಾಡೋಣ. ಹಾಗೇ ಇದನ್ನು ಸ್ವಲ್ಪ ಡಿಪ್ ಮಾಡಿಬಿಟ್ಟು ತಗೊಬಂದು ಮಿನಿಮಮ್ ಆಗಿ ಒಂದು ಅರ್ಧ ಗಂಟೆ ಆಗಿಬಿಟ್ಟಿದೆ. ಎಲ್ಲನೂ ಡ್ರೈನೆಸ್ ಫೀಲ್ ಕೊಡ್ತಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಜಸ್ಟ್ ಇದನ್ನ ಹಿಂಗೆ ಹೋಲ್ಡ್ ಮಾಡಿಕೊಂಡು ಇದನ್ನು ಹಿಂಗೆ ತೆಗೆದ್ರಿ ಅಂದ್ಕೊಳ್ಳಿ, ಕ್ಲೀನಾಗಿ ಬಂದ್ಬಿಡುತ್ತೆ. ಹೇಗೆ ಬೆಂದು ಹೋಗಿದೆ ಅಂತಲೇ ಹೇಳಿ ಟೇಸ್ಟ್ ಮಾಡೋಣ. ಸಖತ್ ಸಾಫ್ಟಾಗಿ ಬೇಯಿಸ್ಬಿಟ್ಟಿದ್ದಾರೆ. ಲಿಟ್ರ್ ನಿಮಗೆ ಜೆಲ್ಲಿ ಟೈಪ್ ಒಂದು ಬರುತ್ತಲ್ಲ, ಕ್ಲೀನಾಗಿ ನಿಮ್ಗೆ ಕಚ್ಚಬೇಕಾದ ಥರ ಒಂದು ಫೀಲ್ ಆಗುತ್ತೆ. 1% ನಿಮಗೆ ಆಡ್ ಫೀಲ್ ಕೊಡಲ್ಲ, ಬಟ್ ಜಾಸ್ತಿ ನಿಮಗೆ ಶಾರ್ಪಾಗಿ ಕೊಡೋದು ಅವರ ಸ್ಪೈಸಿನೆಸ್. ಅವ್ರು ಫಸ್ಟ್ ನಮ್ಮಲ್ಲಿ ಪಾಯ ಸಿಕ್ಕಾಬಿಡೆ ಸ್ಪೆಷಲ್ ಸರ್, ಅದಕ್ಕಿಂತ ಹೆಚ್ಚಾಗಿ ಅದರ ಸ್ಪೈಸ್ನೆಸ್ ತುಂಬ ಇಷ್ಟಪಡ್ತೀರ ಅಂತ ಹೇಳಿದ್ರು. ಹೆವಿ ಖಾರ ಇದೆ ಗುರು, ಬೆಳಿಗ್ಗೆಯಿಂದ ತಿಂಡಿ ಮಾಡಿಲ್ಲ. ಫಸ್ಟ್ ನಾನು ತಿಂತಾ ಇರೋದು ಆ ಮಸಾಲ ಒಂದು ಯಾವ ಥರ ಇದೆ ಗೊತ್ತಾರೋ ರಾನೆಸ್ ಕೊಡ್ತಾ ಇದೆ. ಈ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಜವಾರಿ ಅಂತ ಹೇಳ್ತಾರಲ್ಲ, ಅಂದರೆ ಈ ನಾಟಿ ಸ್ಟೈಲಲ್ಲಿ ಕೊಡುವಂಥ ಒಂದು ಕಾಲು ಸೂಪು, ಕಾನ್ಸಂಟ್ರೇಟೆಡ್ ಸ್ಪೈಸಿನೆಸ್ ಅಂತಲೇ ಹೇಳ್ಬೋದು ಗುರು. ಯಪ್ಪ, ತಗೊಂಡು ಗ್ರೇವಿ ಡಿಪ್ ಮಾಡಿಕೊಂಡು ಆದರೂ ನಾಲ್ಗೆ ತಡಿತಾ ಇಲ್ಲ, ತಿನ್ನು ಅಂತಲೇ ಹೇಳ್ತಿದ್ದೆ. ಅಷ್ಟು ಫ್ಲೇವರ್ಫುಲ್ ಆಗಿದೆ ಸ್ಪೈಸ್ನೆಸ್ ಅಂತೂ. ಆಹಾ, ತುಟಿ ಗಿಟಿ ಎಲ್ಲ ಉರಿಯುತ್ತೆ ಗುರು. ಆ ಸ್ಪೈಸ್ನೆಸ್ ತುಂಬ ಜಾಸ್ತಿ ಇದೆ. ಜೊತೆಗೆ ನಿಮಗೆ ಆಯಿಲ್ ಅಂತೂ ಫ್ಲೋಟ್ ಆಗೋದು ಕ್ಲೀನಾಗಿ ಕಾಣಿಸುತ್ತೆ. ಬಟ್ ಯಾರೇ ಬಂದರೂ ಇಡೀ ಕಲಬುರ್ಗಿಲಿ ಒಂದು ಬೆಸ್ಟ್ ಕಾಲ್ ಪಾಯ ನೀವು ಟ್ರೈ ಮಾಡಬೇಕಂದ್ರೆ ಸೀದಾ ಒಂದು ಜಾಗ ಬನ್ನಿ, ತುಂಬ ಇಷ್ಟಪಡ್ತೀರಾ. ನೆಕ್ಸ್ಟ್ ಐಟಮ್ ಈ ಮಟನ್ ಆಚಾರ್. ಇದೇ ಸ್ವಲ್ಪ ಜಾಸ್ತಿ ಟೆಂಪ್ಟ್ ಆಯಿತು, ಯಾಕಂದರೆ ಹೆಂಗೆ ಕಟ್ ಮಾಡಿದಾರೆ ನೋಡಿ ಗುರು. ಚಿಕ್ಕದಾಗಿ ಸುಕ್ಕಾಗಿ ಹೊಡಿತಾರಲ್ಲ, ನಾನು ಈ ಥರ ಪೀಸಸ್ ಸೈಜ್ಗಳು ನೋಡಿದ್ದು ಮಧುರೆಯಲ್ಲಿ. ಈ ಸುಕ್ಕ ನಾನು ಟ್ರೈ ಮಾಡಿದ್ದೀನಲ್ಲ, ಲಿಟ್ರಲಿ ಇದೇ ಥರ ಕಟ್ ಮಾಡಿರ್ತಾರೆ. ಏನು ಲೈಟಾಗಿ ಹಾರ್ಡ್ ಅನಿಸ್ತಾ ಇದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬಟ್ ಮಸಾಲ ಅಂತೂ ಅಷ್ಟು ಕಾನ್ಸಂಟ್ರೇಟ್ ಇದೆ. ಒಣಮೆಣಸಿನ ಪುಡಿ ಹಾಕಿದಿಲ್ಲದೆ ಸಾಲಿದಂತ ಹಸಿಮೆಣಸಿಗೆ ಕೂಡ ಹಾಕ್ಬಿಟ್ಟಿದ್ದಾರೆ. ಯಪ್ಪ, ಕಾಲು ಪಾಯಾಗೆ ಬಾಯಿ ಫುಲ್ ಸುಟ್ಕೊತಾ ಇದೆ. ಟೇಸ್ಟ್ ಮಾಡೋಣ. ಬೇಯಿಸ್ತಾರೆ. ಇನ್ನೂ ಒಂದು 1% ಇನ್ನೂ ಸ್ವಲ್ಪ ಬೆಂದಿತ್ತು ಅಂದ್ಕೊಡಿ, ಪ್ರಾಪರ್ ಶೇಡಿಗೆ ಬಂದ್ಬಿಡುತ್ತೆ. ಬಟ್ ಇದೆಲ್ಲ ನಾವು ಈ ತಮಿಳ್ನಾಡಲ್ಲಿ ಒಂದು ತಿಂದಿರ್ತೀರಲ್ಲ ಸಂತೆ ಬಾಡುಟ, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಫಾರ್ ಬೆಟ್ರು, ಬೆಸ್ಟ್ ಟೇಸ್ಟು. ಬಟ್ ಸ್ಪೈಸಿ ಗುರು. ಬಂದಿದ್ದು ನಾನು ಇಲ್ಲಿ ಬರೀ ಒಂದು 2-3 ದಿವಸ ಕಂಟೆಂಟ್ ಮಾಡೋಕ್ಕಂತ ಬಂದಿಲ್ಲ, ನನ್ನ ಫ್ರೆಂಡ್ ನೋಡೋಕೆ ಬಂದಿದ್ದು. ಆ ಟೈಮಲ್ಲಿ ರಾಹುಲ್ ಸೂಸ್ಕ ನಾನು ಮಿಸ್ ಮಾಡಿದ್ದೆ, ಅದನ್ನು ಮಾಡಿ ಅಂತ ಹೇಳಿದ್ರೆ ಅದನ್ನು ಮಾಡೋಕ್ಕೆ ಬಂದೆ. ಈ ಒಂದು ಸ್ಪಾಟ್ ಮಿಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಬಂದು ಒಂದು 2 ಕಂಟೆಂಟ್ ಅಷ್ಟೇ ನಾನು ಮಾಡೋಕ್ಕೆ ಬಂದಿದ್ದು. 2 ದಿವಸ ಆದರೂ ಬರೀ ನಾನ್ ವೆಜ್ನ ಟ್ರೈ ಮಾಡ್ತೀನಿ. ಇಲ್ಲಿ ಸಿಗೋ ಸ್ಪೈಸಿಗಂತೂ ಹೆವಿ ಕಷ್ಟ ಆಗ್ತಿದೆ. ಬೆಳಿಗ್ಗೆ ಟೈಮಲ್ಲಂತೂ ನನಗೆ ಹೆವಿ ಸ್ಪೈಸಿ ಇದೆ.
ತಿಕ್ ಕಾನ್ಸಂಟ್ರೇಟೆಡು. ಕಾಲು ಪಾಯಿ ತಿಂದಲ್ಲ, ಸ್ಪೈಸಿ ಇರುತ್ತೆ, ಲಿಕ್ವಿಡ್ ಇರುತ್ತೆ, ಅದು ಹಂಗೆ ಓವರ್ಫ್ಲೋಡ್ ಆಗಿಬಿಡುತ್ತೆ. ಬಟ್ ಇದಂತೂ ಅಷ್ಟು ಶಾರ್ಪ್ ಇದೆ, ಅಷ್ಟು ತಿಕ್ಕಿದೆ. ಚಪಾತಿ ಹೊಡಿತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಚಪಾತಿ ಹೊಡಿ ಟ್ರೈ ಮಾಡೋಣ ನೋಡಿ. ನಾವು ಇವು ಊರಲ್ಲಿ ಮಾಡಿದ್ದು ಜಗದಾಂಬ ಹನುಮಂತು ಅಲ್ಲ ಮಾಡಿದಾಗ ಒಂದು ದೊಡ್ಡ ಸೈಜಲ್ಲಿ ನಿಮ್ಗೆ ಒಂದು ಚಪಾತಿ ಕೊಡ್ತಾರೆ. ನಾರ್ಮಲ್ ನಮ್ಮ ಮನೆಗಳಲ್ಲಿ ಮಾಡ್ತಾರೆ, ಸೇಮ್ ಟು ಸೇಮ್ ಅದೇ ಥರ ಕೊಟ್ಟಿರೋಂಥ ಒಂದು ಚಪಾತಿ. ಈಗ ನನಗೆ ತಗೊಂಡು ಹಂಗೆ ಈ ಚಪಾತಿ ಒಟ್ಟಿಗೆ ತಿಂದ್ರಿ ಅಂತ ಅನ್ಕೊಳ್ಳಿ, ಬ್ಲಾಸ್ಟ್ ಆಗೋಯ್ತೀರ. ಟೇಸ್ಟ್ ಮಾಡೋಣ. ಬ್ಲಾಸ್ಟ್, ಅಲ್ಟಿಮೇಟ್ ಟೇಸ್ಟ್ ಇವರು. ಸ್ಪೈಸಿ ಇದೆ, ತಿಕ್ಕಿದೆ, ಆ ಒಂದು ನಾಟಿ ಸ್ಟೈಲ್ ಕೊಡ್ತಾ ಇದೆ, ಹೋಮ್ಲಿ ಟೇಸ್ಟ್ ಕೊಡ್ತಾ ಇದೆ. ಮಸಾಲ ಒಂದು ಕ್ಲೀನಾಗಿ ಫ್ರೈ ಮಾಡಿಬಿಟ್ಟಿದ್ದಾರೆ. ಆ ರಾಗ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಚಪಾತಿ ಅಷ್ಟು ಆಪ್ಟ್ ಆಗಿದೆ. ಎಲ್ಲ ಆರಿಸ್ಬಿಟ್ಟಿದ್ದೀನಿ, ಚಪಾತಿ ಅಂತೂ ಆರೋಗಿದೆ. ಬಟ್ ಇದಕ್ಕೆ ಮಸ್ಟ್ ಟ್ರೈ. ಈ ಜಾಗಕ್ಕೆ ಬಂದರೆ ಕಾಲು ಪಾಯ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಆ ಮಟನ್ ಆಚಾರ ಅಂತೂ ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ, ಅಷ್ಟು ಸೈಗಾಗಿದೆ. ಸಕ್ಕದಾಗಿರ್ಬೋದು. ಬೋನ್ಲೆಸ್ ಅಲ್ಲ, ವಿತ್ತು ಬೋನೇ ಹೊಡಿದ್ದಾರೆ. ಬಟ್ ಚಿಕ್ಕದಾಗಿ ಹೊಡಿದಾರಲ್ಲ, ಪ್ರಾಪರಾಗಿ ಬೆಂದಿದೆ. ಅದು ತಿನ್ಬೇಕಾದ್ರಂತೂ ಆ ಮಸಾಲ ಹೊಡಿಗೆ ಅಷ್ಟು ಆಪ್ಟ್ ಆಗಿದೆ. ಸಖತ್ತು, ಹೈಲಿ ರೆಕಮೆಂಡೆಡ್. ಮಟನ್ ಕೈಮಾ ಉಂಡೆ, ಯಪ್ಪ ಮಸಾಲ ನೋಡಿದ್ರೆ ಒಂಥರ ರಕ್ತ ನೋಡ್ದಂಗೆ ಇರೋದು. ಹೆವಿ ಘೋರವಾಗಿದೆ ನೋಡಿ. ಆಹಾ, ಒಂದು ಕ್ಲೀನ್ ಬ್ರೇಕ್ ಅಂತಲೇ ಹೇಳ್ಬೋದು. ಫುಲ್ ಆ್ಯಂಡ್ ಫುಲ್ ಸ್ಪೈಸಸ್ ಸ್ಮ್ಯಾಶ್ ಮಾಡಿಬಿಟ್ಟು ಆ ಮೀಟಿ ಟೆಕ್ಸ್ಚರ್ ಅಂತ ಕೈಮಾ ಉಂಡೆಯಲ್ಲಿ ಕಾಣುತ್ತೆ. ಅದನ್ನು ಕಾಣಿಸಿರೋ ಥರ ಮಾಡ್ತೀನಿ ನೋಡಿ. ಹಂಗೆ ಹಿಂಗೆ ಹಾಕಿ ಗ್ರೇವಿ ಜೊತೆಗೆ ತೆಗೆದ್ರೆ ಮಾಂಸನೇ ಕಾಣಲ್ಲ, ಬರೀ ಮಸಾಲನೇ ಕಾಣುತ್ತೆ. ಟೇಸ್ಟ್ ಮಾಡೋಣ. ಖಾರ ಆಗ್ತಿಲ್ಲ ಗುರು. ಬಾಯಿ ಅದ್ರ ಮೇಲ್ಗಡೆ ಮೀಸೆ ಪೋರ್ಷನ್, ಈ ಗಡ್ಡ ಪೋರ್ಷನ್ ಇವಾಗ ಸ್ಪ್ರೆಡ್ ಆಗ್ತಾಯಿದೆ ಖಾರ ಹೊತ್ತು ನನಗೆ. ಈ ಊರಲ್ಲಿರೋರಂತೂ ಊಟದಲ್ಲಿ ಖಾರ ಇರಲ್ಲ, ಖಾರಲ್ಲಿ ಸ್ವಲ್ಪ ಊಟ ಹಾಕೊಂಡು ಮಾಡ್ತಾಯಿದ್ದಾರೆ. ಹೆವಿ ಖಾರ, ಫುಲ್ ಆ್ಯಂಡ್ ಫುಲ್ ಬೆವ್ದು ಹೋಗ್ತಿದೆ ಫ್ಯಾನ್ ಆನಲ್ಲಿ ಇದ್ರೂ ಕೂಡ. ಮಟನ್ ಕೈಮಾ ಟೇಸ್ಟ್ ಮಾಡೋಣ. ಲಿಟ್ರಲಿ ಮಟನ್ ಕೈಮಾ ಬಾಂಬ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ತೊಗೊಂಡು ಸ್ವಲ್ಪ ಇಟ್ಟಿದ್ದೀನಿ. ಸೊ ಹಾರ್ಡ್ನೆಸ್ ಅಂತೂ ನಿಮ್ಗೆ ಕ್ಲೀನಾಗಿ ಫೀಲ್ ಆಗ್ತಿದೆ. ಬಟ್ ಮಟನ್ ಅಂತೂ ಕ್ಲೀನಾಗಿ ನಿಮಗೆ ಸ್ಮ್ಯಾಶ್ ಮಾಡಿಬಿಟ್ಟಿದ್ದಾರೆ. ಆ ಸ್ಪೈಸಸ್ ಫ್ಲೇವರ್ ಕಮ್ಮಿ ಅನ್ಸಿದ್ರು ಕೂಡ ಮೇಲ್ಗಡೆ ಇರುವಂಥ ಮಸಾಲ ಅಂತೂ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳ್ತೀನಿ. ಆನ್ ಪಾಯಿಂಟ್ ಗೊತ್ತಾಗುತ್ತೆ. ಲೈಟಾಗಿ ಆಯಿಲಿ ಕನ್ಸಿಸ್ಟೆನ್ಸಿ, ಬಟ್ ಕೈಮಾ ಉಂಡೆ ಬೆಸ್ಟ್ ಟೇಸ್ಟ್. ಎಲ್ಲದರಲ್ಲೂ ಕಾಮನ್ ಐಟಮ್ ಏನು ಹೇಳಿ, ಸ್ಪೈಸ್ನೆಸ್ಸು. ಎಲ್ಲದರಲ್ಲೂ ಆ ಚುರುಕು ಅನ್ಬೇಕು ನಿಮಗೆ ನಾಲ್ಗೆಯಲ್ಲಿ ತಿನ್ನಬೇಕಾದ್ರಂತೂ. ಜಾಗವಂತೂ ಲಿಟ್ರಲಿ ಗಲ್ಲಿ ಒಳಗೆ ಬರುತ್ತೆ ನಿಮಗೆ. ಆ ಮಾರ್ಕೆಟ್ ರೋಡ್ ಅಂತ ಕೂಡ ಹೇಳ್ತಾರೆ. ಲಕ್ಷ್ಮಿ ಟಾಕೀಸ್, ಓಲ್ಡ್ ಲಕ್ಷ್ಮಿ ಥಿಯೇಟ್ರ್, ಈಗ ಲಕ್ಷ್ಮಿ ಕಾಂಪ್ಲೆಕ್ಸ್ ಆಗಿದೆ. ಪುಟಾಣಿ ಗಳ್ಳಿ ಅಂತ ಇದನ್ನು ಹೇಳ್ತಾರೆ. ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇಡೀ ಕಲಬುರ್ಗಿಗೆ ಒನ್ ಆಫ್ ದ ಓಲ್ಡೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಒಂದು ಬೆಸ್ಟ್ ನಾನ್ ವೆಜ್ ಸ್ಪಾಟ್ ಅಂತಲೇ ಹೇಳ್ಬೋದು. ಪಾರ್ಕಿಂಗ್ ಸಿಗಲ್ಲ, ಎಲ್ಲ ದೂರ ಬಿಟ್ಬಿಟ್ಟು ನೀವು ಬರ್ಬೋದು. ಟೇಸ್ಟ್ ಮಾಡಿದ್ರೆ ಜಾಸ್ತಿ ಕಮ್ಮಿ, ಟೇಸ್ಟ್ ಮಾಡಿಲ್ಲ ಅಂದರೆ ಪಕ್ಕಾ ಟ್ರೈ ಮಾಡಿ. ಇವರು ಕಾಲು ಪಾಯ ಮಟನ್ ಆಚಾರ ಗೊತ್ತು, ನಾನು ಫಿದಾಗ ಹೋಗಿದ್ದೀನಿ. ಕೈಮಾ ಉಂಡೆ ಚೆನ್ನಾಗಿದೆ. ಇದು ತಿಕ್ಕು ಗುರು, ಇದು ತಿಕ್ಕು, ಆಚಾರ ತಿಕ್ಕು. ಆ ತಿಕ್ನೆಸ್ ಅಂತೂ ನೀವು ಕ್ಲೀನಾಗಿ ಫೀಲ್ ಆಗ್ತೀರಾ. ಗೊಜ್ಜು ಥರ ಇರುತ್ತೆ. ಅದು ತಿನ್ನೋಕೆ ಒಂಥರ ಈ ಚಪಾತಿ ಒಟ್ಟಿಗೆ ಅಥವಾ ಜೋಳದ ರೊಟ್ಟಿ ಒಟ್ಟಿಗೆ ಏನೋ ಒಂಥರ ಚೆನ್ನಾಗಿರುತ್ತೆ. ಇನ್ನು ಫ್ರೆಶ್ ಆಗಿ ಇಲ್ಲೇ ತಟ್ಟಿ ಕೊಟ್ಟಿದ್ದಂಥದ್ದು. ಆಹಾ, ಚಪಾತಿ ಹಂಗೆ ಸ್ವಲ್ಪ ಹಾರ್ಡಾಗಿದೆ. ಬಟ್ ಜೋಳದ ರೊಟ್ಟಿ ಅಂತೂ ಸಾಫ್ಟಾಗಿ ಅಷ್ಟು ಅಡಿಕ್ಷನ್ ಆಗಿದೆ. ಕೈಮಾ ಉಂಡೆ ಜೊತೆಗೆ ಬೆಸ್ಟ್ ಟೇಸ್ಟ್. ಅಲ್ಟಿಮೇಟ್. ನೆಕ್ಸ್ಟ್ ಐಟಮು, ಕೊನೆ ಸ್ಟಾರ್ಟರ್ ಐಟಮು, ಗ್ರೀನ್ ಮಸಾಲ ಬೋಟಿ. ಹೇಗಿದೆ ನೋಡಿ. ಓಹೋ, ಇದಂತೂ ಈ ಮರಾಠಿ ಸ್ಟೈಲು, ಈ ಸಿಮ್ಲರ್ ಟು ಸಾಬ್ಜಿ ಕೂಡ ಇದನ್ನು ಹೇಳ್ಬೋದು. ಫುಲ್ ಆ್ಯಂಡ್ ಫುಲ್ ತಿಕ್ಕಿರುತ್ತೆ. ಎಲ್ಲನೂ ಹೋಮ್ಲಿ ಸ್ಟೈಲಲ್ಲಿ ಮಾಡ್ಕೊಂಡು ಬರುವಂಥದ್ದು. ಬೇಸಾಗಿ ಮಾಡಿಟ್ಕೊಡ್ತಾರೆ. ಆಮೇಲೆ ಫ್ರೆಶ್ ಆಗಿ ಯಾರ್ಯಾರು ಕೇಳ್ತಾರೋ ಅವರಿಗೆ ಹಾಕಿ ಎಕ್ಸ್ಟ್ರಾ ಮಸಾಲ ಹಾಕ್ಬಿಟ್ಟು ನಿಮಗೆ ಫ್ರೈ ಮಾಡಿ ಕೊಡುವಂಥದ್ದು. ಗ್ರೀನ್ ಮಸಾಲ, ಅಬಾ ಹಸಿಮೆಣಸಿನ್ಕಾಯಿ ಬೀಜ ಹೋದು ಯಾವ ಥರ ಕಾಣಿಸ್ತಿದೆ ನೋಡಿ. ಗಾಬರಿ ಆಗ್ತಿದೆ ನನಗಂತೂ. ಟೇಸ್ಟ್ ಮಾಡೋಣ. ಆಹಾ, ಚೆನ್ನಾಗಿದೆ ಗುರು. ಆ ಮೀಟಿ ಫ್ಲೇವರ್ ಅಂತೂ ಕ್ಲೀನಾಗಿ ನಿಮ್ಗೆ ಗೊತ್ತಾಗುತ್ತೆ. ಲೈಟಾಗಿ ನಿಮಗೆ ಸಾಲ್ಟಿ ಫೀಲ್ ಕೊಡ್ತಾ ಇದೆ ನನಗಂತಿದ್ದು. ಬಟ್ ಕ್ಲೀನಾಗಿ ಬೇಯಿಸಿದರೆ 1% ನಿಮಗೆ ಹಾಟ್ ಫೀಲ್ ಗೊತ್ತಾಗಲ್ಲ. ಸ್ಪೈಸ್ನೆಸ್ ಕಾಮನ್, ಬಟ್ ಇದು ಹಸಿ ಮೆಣಸಿನ್ಕಾಯ್ದು
ಸ್ಪೈಸಿನೆಸ್ಸು. ಬಟ್ ಲೈಟಾಗಿ ನಿಮಗೆ ಸಾಲ್ಟಿ ಫ್ಲೇವರ್ ಅಂತೂ ಸ್ವಲ್ಪ ಜಾಸ್ತಿ ಕೊಡ್ತಾ ಇದೆ ನನಗಂತೂ ಇದರಲ್ಲಿ. ನಾನಿವಾಗ ತೊಗೊಂಡಿದ್ದು ನನ್ನಂತೂ ಪರ್ಸನಲ್ ಫೇವರೇಟ್ ಸಿಗಾಪಡೆ ಕಾಲ್ ಪಾಯ. ಆಬ್ವಿಯಸ್ಲಿ ಯಾರೇ ಬಂದರೂ ಮಸ್ಟು ಟ್ರೈ ಮಾಡಿ. ಮಟನ್ ಆಚಾರ್ ಮಿಸ್ ಮಾಡೋಕೆ ಹೋಗ್ಬೇಡಿ. ಕೈಮಾ ಉಂಡೆ ಪಕ್ಕಾ ಟ್ರೈ ಮಾಡಿ. ನನಗೆ ಸಿಕ್ಕಿಲ್ಲ ಚಾಪ್ಸು, ನೀವು ಟೇಸ್ಟ್ ಮಾಡಿದರೆ ಕಮೆಂಟ್ ಹಾಕಿ ಟೇಸ್ಟಿಯಾಗಿರುತ್ತೆ ಅಂತ. ಅಲ್ಲಿ ಯಾರೂ ಟೇಸ್ಟ್ ಮಾಡಿಲ್ಲ, ಬಂದಿದ್ದಾರಂದರೆ ಅದು ಕೂಡ ಟ್ರೈ ಮಾಡಿ. ಬಿಕಾಸ್ ಅದು ನೋಡಬೇಕಾದ್ರೆ ಒಂಥರ ಗೈಗೆಂಟಿಕಾಗಿತ್ತು ಗುರು, ಅದಂತೂ ಚೆನ್ನಾಗಿತ್ತು. ಬಟ್ ಇದು ಲೈಟಾಗಿ ನಿಮಗೆ ಒಂದು ಸಾಲ್ಟಿ ಫೀಲ್ ಕೊಡ್ತಾ ಇದೆ. ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಪೈಸಿ ಕಮ್ಮಿ ಅಂತ ಅನಿಸ್ತು ನನಗಂತೂ. ಎಲ್ಲೋ ರೈಸ್ ಹೇಗಿದೆ ಅಂತ ನೋಡಿ, ಇದೊಂದು ಸ್ವಲ್ಪ ಆರೆಂಜ್ ಕಲರ್ ಆಗಿದ್ಬಿಡ್ತು ಅಂದ್ಕೊಳ್ಳಿ. ಆಲೂ ಬಾದಾಮ್ ನೋಡ್ಬೋದು ಇದನ್ನಂತೂ ಆ ಥರ ಇದೆ. ಬಟ್ ಇದರಲ್ಲಂತೂ ನೋಡಿ ಇಲ್ಲಿ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಸ್ವಲ್ಪ ಈಸಿ ಸಿಗುತ್ತೆ ಅನಿಸುತ್ತೆ. ಎಲ್ಲಾದರೂ ತುಂಬಿಸಿಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಪ್ಲೇನ್ ರೈಸು ಲೈಟಾಗಿ ನಿಮಗೆ ಫ್ಲೇವರ್ಡ್ ರೈಸ್ ಅಂತಲೇ ಹೇಳ್ಬೋದು. ಇದನ್ನ ಹಾಗೆ ತಿನ್ನೋದಕ್ಕೆ ಬದಲು ಈ ಥರ ಮಟನ್ ಏನಾದ್ರು ಈಸ್ಕೊಂಡಿರ್ತೀರಲ್ಲ ಈ ಆಚಾರ್ ಟೈಪಲ್ಲಿ, ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂದರೆ ಬಾಂಬ್ ಆಗಿರುತ್ತೆ. ಸಾಕಾಗಿದ್ರು. ಈ ಕಿಚಡಿ ಅನ್ನೋದು ಒಂಥರ ನಿಮಗೆ ಫ್ಲೇವರ್ಡ್ ರೈಸು ಒಂಥರ ಬೇಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೀವು ತೊಗೊಂಡಿರುವಂಥ ಒಂದು ಐಟಮ್ ತೊಗೊಂಡ್ರೆ ಒಂಥರ ಕಾಂಬಿನೇಷನ್ ಮಿಕ್ಸ್ಚರ್ ಅಂತೂ ಪರ್ಫೆಕ್ಟ್ ಆಗಿರುತ್ತೆ. ನಾನು ಮಟನ್ ಆಚಾರ್ ಹಾಕೊಂಡು ಟ್ರೈ ಮಾಡಿದೆ, ಇಲ್ಲ ಕೈಮಾ ಕೂಡ ಹಾಕೊಂಡು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಎರಡು ಕೂಡ ತಿಕ್ಕಿದೆಯಲ್ಲ, ಆ ಸ್ಪೈಸ್ನೆಸ್ಗೆ ರೈಸ್ ಬ್ಲೆಂಡ್ಗೆ ಒಂಥರ ಬೆಸ್ಟ್ ಆಗಿರುತ್ತೆ. ವೈಟ್ ರೈಸ್ ನನಗೆ ಬೇಡ, ಆಲ್ರೆಡಿ ನನಗೆ ಹೆವಿ ಫುಲ್ ಆಗಿದೆ ಅಂತ ಹೇಳ್ತೀನಿ. ಲಾಸ್ಟ್ ಬೈಟ್ ಇದನ್ನು ತಿಂದು ನಾವು ಕೂಡ ಓಡೋಣ. ಓಕೆ, ಈ ಸಲ ನಾನೊಂದು ಬರೀ 3 ದಿವಸಕ್ಕೆ ಮಾತ್ರ ನಾನು ಬಂದಿದ್ದೆ ಗೈಸ್. ನನಗೆ ಕಂಟೆಂಟ್ಸ್ ಕೂಡ ಸಿಗ್ತಾ ಇಲ್ಲ. ಸಿಟಿ ಒಳಗೆ ಯಾವ್ದು ನನಗೆ ಬೆಸ್ಟ್. ಸಿಟಿ ಒಳಕಿನ ಸ್ವಲ್ಪ ಔಟ್ಸ್ಕಟ್ಸಲ್ಲಿ ಒಂಥರ ರಸ್ಟಿಕ್ ಆಗಿ ತುಂಬ ವರ್ಷ ನಡೆಸ್ಕೊಂಡು ಬರ್ತೀನಿ. ನಮ್ಮ ಹಳ್ಳಿಲೂ ಕೂಡ ಇದೆ. ಅಂದರೆ ಈ ಕಲಬುರಗಿ ಸುತ್ತಮುತ್ತ ತಾಲೂಕುಗಳಲ್ಲಿ ಈ ಅಫ್ಜಲ್ಪುರು, ಸೇಡಮು, ಚಿತಾಪುರು, ಶಾಬಾದು ಆ ಕಡೆ ಎಲ್ಲ ನೀವು ಏನಾದರೂ ಕಂಟೆಂಟ್ಸ್ ಇತ್ತಂದರೆ ಜಸ್ಟ್ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕಾ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ನನಗೂ ಹುಡುಕಾಯ್ತಾ ಇಲ್ಲ, ಬಿಕಾಸ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಮೀನಾಕ್ಷಿ ಭವನು ಪುಟಾಣಿ ಗಲ್ಲಿಲಿ ಬರುವಂಥ ಒಂದು ಜಾಗ ಲಕ್ಷ್ಮಿ ಕಾಂಪ್ಲೆಕ್ಸ್ ಹತ್ರ ಬರುತ್ತೆ. ಕೇಳಿದರೆ ಜಸ್ಟ್ ಒಮ್ಮೆ ಟೇಸ್ಟ್ ಮಾಡಿ, ಅಂದರೆ ಪಕ್ಕ ಬಂದು ವಿಸಿಟ್ ಮಾಡಿ. ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಂತ ಹೇಳ್ತಾ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಗೈಸ್ ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಡಾ, ಬಾಯ್.